ಹಲೋ ನಮಸ್ತೆ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೇನೆ, ನೀವು ಕೂಡ ಸೂಪರ್ ಆಗಿದ್ದೀರಿ ಅಂತ ಅಂದ್ಕೊಳ್ತಾ ವೆಲ್ಕಮ್ ಬ್ಯಾಕ್ ಟು ಆಜ್ಞಾಪೈ ಕನ್ನಡ ಲಾಗ್ ಚಾನಲ್. ಬೆಳಗ್ಗಿನ ಜಾವ 6 ಗಂಟೆ ಫ್ರೆಂಡ್ಸ್. ಈ ವಾತಾವರಣ ನೋಡಿ ಎಷ್ಟು ಕೂಲಾಗಿದೆ. ದಿನ ಆರಂಭವಾಗುವ ಮೊದಲೇ ಈ ವಾತಾವರಣ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ಲ. ನಿಶ್ಶಬ್ದ ವಾತಾವರಣ, ತಂಪಾದ ಗಾಳಿ, ಹಕ್ಕಿಗಳ ಚಿಲಿಪಿಲಿ ಬಿಟ್ಟರೆ ಜನರ ಓಡಾಟ ಇಲ್ಲ, ವೆಹಿಕಲ್ ಸೌಂಡ್ ಇಲ್ಲ. ಹಾಗೆ ನಾನು ಸ್ವಲ್ಪ ಹೊತ್ತು ಹೊರಗಡೆ ಬಂದೆ, ಹೊಸ್ತಿಲು ಬರ್ಕೊಳ್ಳಿಕ್ಕೆ ಬಂದಿದ್ದೆ. ಹಾಗೆ ಈ ಚೆನ್ನಾಗಿರುವ ಸುಂದರವಾದ ವ್ಯೂವನ್ನು ನಿಮ್ಗೆ ತೋರಿಸೋಣ ಅಂತ ಕ್ಯಾಪ್ಚರ್ ಮಾಡಿದೆ. ಹಾಗೆಯೇ ಎಲ್ಲ ಟೆನ್ಷನ್ ಬಿಟ್ಟು ಬೆಳಗಿನ ವಾತಾವರಣದಲ್ಲಿ ಒಂದು ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ದಿನ. ನೀವು ಕೂಡ ಎಲ್ಲ ಟೆನ್ಷನ್ ಬಿಟ್ಟು ಬೆಳಗ್ಗೆನೇ ಪ್ರಕೃತಿಯನ್ನು ನೋಡ್ತಾ ಇದ್ದರೆ ನಮ್ಮ ಮನಸ್ಸಿಗೂ ದೇಹಕ್ಕೂ ತುಂಬ ಖುಷಿಯಾಗತ್ತೆ, ಆಯಾಸ ಎಲ್ಲ ಹೋಗುತ್ತೆ ಫ್ರೆಂಡ್ಸ್ ನೋಡಿ. ಹಾಗೆ ನನ್ನ ಹಸ್ಬೆಂಡ್ ಕೂಡ ಪೂಜೆನ ಮಾಡ್ತಾಯಿದ್ದಾರೆ. ಈಗ ಬೇಗ ಪೂಜೆ ಮಾಡೋದು ನಮ್ಮ ಮನೆಯಲ್ಲಿ ಗೊತ್ತಿದೆ ನಿಮಗೆ. ಸೊ ಅವರು ಪೂಜೆ ಮಾಡ್ತಾಯಿದ್ದಾರೆ. ದೇವರಿಗೂ ಎಷ್ಟು ಖುಷಿಯಾಗಿರುತ್ತೆ ಏನೋ, ಬೆಳಿಗ್ಗೆ ನನ್ನ ಪೂಜೆ ಮಾಡ್ತಾರೆ ಅಂತ. ಸೊ ಹಾಗಾಗಿ ದೇವರಿಗೂ ಖುಷಿ, ನಮಗೂ ಖುಷಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ನಾನೀಗ ಇವತ್ತು ನಮ್ಮ ಮನೇಲಿ ಬ್ರೇಕ್ಫಾಸ್ಟಿಗೆ ನಾನು ಚಪಾತಿ ಮಾಡ್ತಾಯಿದ್ದೇನೆ. ಚಪಾತಿಗೆ ಒಂದು ಡಿಫ್ರೆಂಟ್ ಆಗಿರುವಂಥ ಮಶ್ರೂಮ್ ಬಾಜಿ ಮಾಡ್ತೇನೆ. ಈ ಮಶ್ರೂಮ್ ಸೀಸನ್ ಮುಗಿಯೋವರೆಗೂ ನಮ್ಮ ಮನೇಲಿ ಮಶ್ರೂಮ್ ಫ್ರೈ, ಮಶ್ರೂಮ್ ಬಾಜಿ, ಮಶ್ರೂಮ್ ಸಾಂಬಾರ್ ಮುಗಿಯೋವರೆಗೂ, ಸೀಸನ್ ಯಾವಾಗ ಮುಗಿಯುತ್ತೆ ಆವಾಗ. ಸೊ ನಾನು ಸ್ವಲ್ಪ ಪ್ರಿಪ್ರೇಷನ್ ಮಾಡಿಟ್ಟಿದ್ದೇನೆ. ವೆಜಿಟೇಬಲ್ಸ್ ಎಲ್ಲ ಅಂದರೆ ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಲ್ಲ ಕಟ್ ಮಾಡ್ಕೊಳ್ಬೇಕು. ಈಗ ಟೈಮ್ 6:20. ನಾನು ವಾಕಿಂಗ್ ಹೋಗಿ ಬಂದಮೇಲೆ ಅದನ್ನೆಲ್ಲ ಬಂದು ಕಟ್ ಮಾಡಿ ಆಮೇಲೆ ಬಾಜಿಗೆ ರೆಡಿ ಮಾಡ್ತೇನೆ. ಒಂದೇ ಸಲ ಎಲ್ಲ ಕಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂಥೇಳಿ ಈಗ ಸ್ವಲ್ಪ ನೋಡಿ ಇಷ್ಟು ಕಟ್ ಮಾಡಿಟ್ಟಿದ್ದೀನಿ. ಟೊಮೆಟೊ ಮತ್ತು ಕ್ಯಾಪ್ಸಿಕಮ್ಮು ಮತ್ತು ಒಂದು 2 ಮೆಣಸಿನ್ಕಾಯಿ ತೊಗೊಂಡಿದ್ದೇನೆ, ಮತ್ತು ಶುಂಠಿ ಇಷ್ಟು ಜಜ್ಜಿಟ್ಟಿದ್ದೇನೆ. ಇಷ್ಟು ಪ್ರಿಪೇರ್ ಮಾಡಿಟ್ಟಿದ್ದೇನೆ. ಇನ್ನೂ 2-3 ಸಲ ತೊಳೆದು ಇನ್ನೊಂದು ಸಲ ನೀರು ಹಾಕಿದ್ದೇನೆ. ಇನ್ನೂ ಸ್ವಚ್ಛ ಆಗಬೇಕಿದು. ಇನ್ನೂ ಈ ಥರ ಮಣ್ಣೆಲ್ಲ ಇದೆ, ಇದೆಲ್ಲ ಪೂರ್ತಿ ಹೋಗಬೇಕು. ಸ್ವಲ್ಪ ನೆನೆ ಹಾಕಿಟ್ಟು ಹೋದರೆ ಮಣ್ಣೆಲ್ಲ ಹೋಗುತ್ತೆ ಅಂತ. ಸೊ ಈಗ ನಾನು ವಾಕಿಂಗ್ ಹೋಗಿ ಬರ್ತೇನೆ. ಟೈಮ್ 6:25 ಆಯಿತು. ಆಮೇಲೆ ಬಂದೆಲ್ಲ ಮಾಡ್ಕೊಳ್ತೇನೆ. ಹೇಗೆ ಮಾಡ್ತೇನೆ ಡಿಫ್ರೆಂಟ್ ಆಗಿರೋ ಬಾಜಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಬನ್ನಿ ಹೋಗಿ ಬರೋಣ ಫ್ರೆಂಡ್ಸ್. ನಮ್ಮ ಭಾವನವ್ರ ಮನೆ ಬೆಕ್ಕು ಇದು. ಇದಕ್ಕೆ ಹಾಲು ಹಾಕಿದರೆ ಮಾತ್ರ ಕುಡಿತಿತ್ತು. ಅನ್ನ ಹಾಕಿದ್ರೆ ಅದು ಸ್ವಲ್ಪ ತಿಂದಂಗೆ ಮಾಡ್ತಿತ್ತು, ಮತ್ತು ಹೊರಗಡೆ ಹೋಗ್ತಿತ್ತು, ತಿನ್ನೋದೇ ಇಲ್ಲಾಗಿತ್ತು. ಸೊ ಅದಕ್ಕೆ ನಾನ್ ವೆಜ್ ತಿಂದು ರೂಢಿ. ನಮ್ಮ ಮನೇಲಿ ನಾನ್ ವೆಜ್ ಇಲ್ಲ. ಹಾಗಾಗಿ ಒಂದು ಮೊಟ್ಟೆ ತರಿಸಿ ಅದಕ್ಕೆ ಕೊಟ್ಟಿದ್ದೆ. 6 ಗಂಟೆ ಅಂದರೆ ಸ್ವಲ್ಪ ಕತ್ಲೆ ಇತ್ತು. ಸ್ಟ್ರೀಟ್ ಲೈಟ್ ಬಿಟ್ಟರೆ ಬೇರೆ ಯಾವುದು ಬೆಳಕಿರಲಿಲ್ಲ. ಮತ್ತು ಮಧ್ಯದಲ್ಲಿ ಕರೆಂಟ್ ಹೋದರೆ ತುಂಬ ನನಗೆ ಟೆನ್ಷನ್ ಆಗುತ್ತೆ ವಾಕಿಂಗ್ ಮಾಡಲಿಕ್ಕೆ. ಹಾಗಾಗಿ ನಾನು ಮನೆಗೆ ಸ್ವಲ್ಪ ಒಳಗಡೆ ಬಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ಮಾಡಿ ಆಮೇಲೆ ಈಗ ವಾಕಿಂಗ್ ಹೋಗ್ತಾ ಇದ್ದೇನೆ. ಒಂದು ಅರ್ಧ ಗಂಟೆ ವಾಕ್ ಮಾಡಬೇಕಂತ ಅಂದ್ಕೊಂಡು ಬಂದಿದ್ದೇನೆ. ಡೈಲಿ ಹಾಗೇನೆ ಒಂದು ಅರ್ಧ ಗಂಟೆ ಅಥವಾ ಕೆಲವೊಂದು ಸಲ ಒಂದು 20 ನಿಮಿಷ ಅಷ್ಟೇ ವಾಕ್ ಮಾಡೋದು. ಸೊ ಇಂಥ ನೋಡಿ ಈಗಲೂ ಕೂಡ 6:30 ಆದರೂ ಕೂಡ ಎಲ್ಲ ನಿಶ್ಶಬ್ದ ವಾತಾವರಣ. 20 ಮಿನಿಟ್ಸ್ ವಾಕಿಂಗ್ ಮಾಡಿದೆ. ಈಗ ಜೋರು ಮಳೆ ಬರೋ ಲಕ್ಷಣ ಇದೆ ನೋಡಿ. ಗಾಳಿ ಬರ್ತಾ ಇದೆ, ಸ್ವಲ್ಪ ಪಿಟಿ ಅಂತ ಮಳೆನೂ ಕೂಡ ಬರ್ತಾ ಇದೆ. ಸೊ ಜೋರು ಮಳೆ ಬರುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಈಗ ಮನೆಗಡೆ ಹೋಗ್ತಾ ಇದ್ದೇನೆ. ನೋಡಿ ಬಂದೇ ಬಿಟ್ಟು ಜೋರು ಮಳೆನೇ ಬಂತು, ಗಾಳಿ ಮಳೆ. ಇನ್ನೊಂದು 10 ಮಿನಿಟ್ಸ್ ವಾಕಿಂಗ್ ಮಾಡೋದಿತ್ತು, ಜೋರು ಮಳೆ ಬಂತು ನೋಡಿ. ಮಳೆ 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 ಜೋರಾಗಿ ಮಳೆ ಬಂದಾಗ ಆ ಮಳೆ ಬೀಳೋ ಸದ್ದು ಇದೆಯಲ್ಲ, ಅದು ಕೇಳಿದ್ರೆ ಮನಸ್ಸಿಗೆ ಎಷ್ಟೋ ಖುಷಿಯಾಗತ್ತೆ ನೋಡಿ ಅಲ್ಲ. ನನಗಂತೂ ಹಾಗೇನೆ. ಈಗೇನೋ ನನಗೆ ಮತ್ತೆ ಮಳೆ ಕಡಿಮೆ ಆದರೆ ವಾಕಿಂಗ್ ಹೋಗೋಣ ಅನಿಸ್ತು. ಬಟ್ ಮಳೆ ಕಡಿಮೆ ಆಗೋ ಲಕ್ಷಣ ಏನು ಕಾಣಿಸ್ತಾ ಇಲ್ಲ, ಜೋರಾಗಿ ಬರ್ತಾ ಇದೆ. ಬರಲಿ, ಎಲ್ಲ ಕಡೆ ತಂಪು ವಾತಾವರಣ, ಹಸಿರು ಮಳೆಗಾಲದಲ್ಲಿ ಒಂಥರ ಖುಷಿ ಅಲ್ಲ. ನಾನು ಮಶ್ರೂಮ್ ಬಾಜಿಗೆ ಪ್ರಿಪ್ರೇಷನ್ ಮಾಡಿಟ್ಟು ಹೋಗಿದ್ದೆ. ಈಗ ಒಂದು ಪ್ಯಾನಿಗೆ ಎಣ್ಣೆ ಹಾಕಿ ಬೆಳ್ಳುಳ್ಳಿ ಶುಂಠಿ ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಈ ರೆಸಿಪಿನ ನಿಮಗೆ ಈ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇಲ್ಲ. ಈ ರೆಸಿಪಿನ ಸಪ್ರೇಟಾಗಿ ಒಂದು ವಿಡಿಯೋ ಮಾಡಿ ಹಾಕಿದ್ದೇನೆ, ನೀವು ನೋಡ್ಬೋದು. ತುಂಬ ಸಿಂಪಲ್ ಮತ್ತು ಡಿಫ್ರೆಂಟ್. ಮಶ್ರೂಮ್ ಅಂತೂ ಮಳೆಗಾಲ ಸಿಕ್ಕೋ ನ್ಯಾಚುರಲ್ ಮಶ್ರೂಮ್, ತುಂಬ ಹೆಲ್ದಿ ಮತ್ತು ತುಂಬ ಟೇಸ್ಟಿ ಕೂಡ ಹೌದು. ಅದಕ್ಕೆ ಯಾವುದೇ ಮಶ್ರೂಮ್, ಬೇರೆ ಪ್ಯಾಕೆಟ್ ಮಶ್ರೂಮ್ ಎಲ್ಲ ಬರುತ್ತಲ್ಲ, ಅದಕ್ಕೆ ಅಂದರೆ ಹೋಲಿಕೆ ಮಾಡಲಿಕ್ಕಾಗಲ್ಲ, ಅಷ್ಟು ಟೇಸ್ಟಿಯಾಗಿರುತ್ತದೆ. ಮಶ್ರೂಮ್ ಬಾಜಿ ಕೂಡ ರೆಡಿಯಾಗಿದೆ.
ನಾನೀಗ ಚಪಾತಿ ಬೇಯಿಸ್ಕೊಳ್ತಾ ಇದ್ದೇನೆ. ಈಗ ಬ್ರೇಕ್ಫಾಸ್ಟ್ ಮಾಡೋ ಟೈಮ್ ನೋಡಿ, ಚಪಾತಿ ಬಾಜಿ ರೆಡಿ. ಪಾಪ ಮತ್ತೆ ಬೆಕ್ಕು ಮ್ಯಾವ್ ಮ್ಯಾವ್ ಅಂತ ಬಂತು, ಅದಕ್ಕೆ ಸ್ವಲ್ಪ ಹಾಲು ಹಾಕಿದೆ. ಫಸ್ಟೆಲ್ಲ ಮುಗಿಸ್ಕೊಂಡಾಯಿತು, ಹೊರಗಡೆ ಕಸ ಗುಡಿಸ್ಕೊಂಡು ಬಂದಾಯಿತು. ಈಗ ನಾನು ಸ್ವಲ್ಪ ಪಾತ್ರೆ ಇದೆ ಬ್ರೇಕ್ಫಾಸ್ಟ್ ಮಾಡಿದ್ದು, ಅದನ್ನ ತೊಳ್ಕೊಂಡು ಮುಂದೆ ಕೆಲಸಕ್ಕೆ ಶುರು ಹಚ್ಕೊಳ್ಳೋದು. ಇವತ್ತಿನ ವಾತಾವರಣ ಸ್ವಲ್ಪ ಡಿಫ್ರೆಂಟ್ ಆಗಿದೆ, ನಿನ್ನೆ ಥರ ಇಲ್ಲ. ಬಿಸಿಲಿದೆ, ಆದರೂ ಬೇಗ ಮೋಡ ಆಗುತ್ತೆ ಮತ್ತೆ ಬಿಸಿಲು ಬರುತ್ತೆ, ಏನೋ ಹೇಳೋ ಗೊತ್ತಾಗೋದಿಲ್ಲ. ನಿನ್ನೆ ತುಂಬ ಚೆನ್ನಾಗಿರೋ ಬಿಸಿಲಿತ್ತು, ಇವತ್ತು ಕೂಡ ಈಗ ಬಿಸಿಲು ಬಂತು. ಕಣ್ಣ ಮುಚ್ಚಲೆ ಆಟ ಆಡ್ತಾ ಇದೆ, ಬಿಸಿಲಾಗೋದು ಮೋಡ ಆಗೋದು, ಬಿಸಿಲಾಗೋದು ಮೋಡ ಆಗೋದು. ಏನೇ ಆಗಿರಲಿ, ಮಳೆ ಬರಲಿ ಅಥವಾ ಬಿಸಿಲು ಬರಲಿ, ಏನೂ ಫರಕ್ಕಿಲ್ಲ. ಇವತ್ತು ನಾನು ಅಡುಗೆಗೆ ಏನಂದರೆ ನುಗ್ಗೆಕಾಯಿ ಸಾರು, ಮತ್ತು ಇದು ಗೊತ್ತಾ, ಇದು ನೋಡಿ ಎಂತ ಅಂದರೆ ಸೋಡಿಗೆ ಅಂತಾರಲ್ಲ, ಸೋಡಿಗೆ ಬಳ್ಳಿಗಾಗೋದು ಸೋಡಿಗೆದು ಪಲ್ಯ ಮಾಡ್ಕೊಳ್ತೇನೆ. ಮತ್ತು ಬೆಂಡೆಕಾಯಿ ಇದೆ, ಊರಲ್ಲಿ ಬರೋದು ಇದೆಲ್ಲ ಘಾಟಿ ಬೆಂಡೆಕಾಯಿ ಅಲ್ಲ, ಊರಲ್ಲಿ ಆಗಿದ್ದು ಬೆಂಡೆಕಾಯಿ, ಅದ್ರ ಫ್ರೈ ಮಾಡ್ಕೊಳ್ಳೋದು. ಇಷ್ಟೇ ಇವತ್ತಿನ ಊಟಕ್ಕೆ, ಸಿಂಪಲ್ಲಾಗಿ ಊಟ. ಸೊ ಬೇಗ ಕೆಲಸನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಬಟ್ಟೆ ನೆನೆಸಿಟ್ಟು ಬಂದಿದೆ, ಈಗ ಬಿಸಿಲಿದೆ, ಒಂದು ಸ್ವಲ್ಪ ಹೊತ್ತು ಹೋಗಲಿ, ಆಮೇಲೆ ಬಟ್ಟೆ ಒಗೆದ್ರಾಯ್ತು ಅಂತ ಅಂದ್ಕೊಂಡಿದ್ದೇನೆ. ನೋಡೋಣ. ಈಗ ಕರೆಂಟ್ ಬೇರೆ ಇಲ್ಲ, ಮಸಾಲೆ ಮಾಡ್ಕೊಳ್ಳೋಣ ಅಂತ ಅಂದರೆ ಈಗ ಬೇಗ ಕುಚ್ಚಲಕ್ಕಿ ಅನ್ನಕ್ಕೆ ಇಡ್ತೇನೆ. ನಿನ್ನೆ ಕೂಡ ವೈಟ್ ರೈಸ್ ಮಾಡಿದ್ದೆ, ಟೊಮೆಟೊ ಸಾರು ಮಾಡಿದ್ದೆ ಅಂತ. ಬಟ್ ಇವತ್ತು ಮತ್ತೆ ವೈಟ್ ರೈಸ್ ಮಾಡೋದಿಲ್ಲ, ಬ್ರೌನ್ ರೈಸೇ ಮಾಡ್ಕೊಳ್ಳೋದು. ಬೇಗ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ತೇನೆ. ಸೋಡಿಗೆ ಪಲ್ಯ ಮಾಡ್ಕೊಳ್ತಾ ಇದ್ದೇನೆ, ಅದಕ್ಕೆ ಆಲೂಗಡ್ಡೆನೂ ಕೂಡ ಹಾಕ್ಕೊಂಡಿದ್ದೇನೆ. ಸ್ವಲ್ಪ ಹೆಚ್ಚಿಗೆ ನೀರು ಹಾಕಿ ಅದನ್ನ ಬೇಯಿಸ್ಲಿಕ್ಕೆ ಇಟ್ಕೊಂಡೆ, ಹಾಗೆ ಅನ್ನಕ್ಕೂ ರೆಡಿ ಮಾಡಿಕೊಂಡೆ. ಇವತ್ತು ಸಾರಿಗೆ ನುಗ್ಗೆಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಸಾರು. ಅದಕ್ಕೆ ಜುಮ್ಮನಕಾಯಿ ಹಾಕ್ತಾರೆ, ಜುಮ್ಮನಕಾಯಿ ಜಜ್ಜುತ್ತಾ ಇದ್ದೇನೆ ನೋಡಿ, ಜುಮ್ಮನಕಾಯಿ ಹಾಕಿ ಸಾರು. ಹಾಗೆ ಬೆಂಡೆಕಾಯಿ, ಬೆಂಡೆಕಾಯಿ, ಇದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೇನೆ. ತುಂಬ ಟೇಸ್ಟಿಯಾಗಿರುತ್ತೆ ಇದು ಬೆಂಡೆಕಾಯಿ ಕೂಡ. ಫ್ರೆಂಡ್ಸ್, ಟೈಮ್ ಈಗ 1 ಗಂಟೆ ಆಗಿದೆ. ಈಗ ನಾನು ಬೆಂಡೆಕಾಯಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದ ನಂತರ ಇವತ್ತು ಯಾಕೋ ವಾಷಿಂಗ್ ಮಿಷಿನ್ ಆನೇ ಆಗಲಿಲ್ಲ, ಡ್ರೈಯರಿಗೆ ಹಾಕಿದ್ರು ಕೂಡ. ಸೊ ಹಾಗಾಗಿ ಹಾಗೇ ನಾನು ಒಣಗಿಸ್ಬಿಟ್ಟೆ. ಬಿಸಿಲಿದೆ ಪುಣ್ಯಕ್ಕೆ, ಇಲ್ಲಾಂದರೆ ತುಂಬ ಕಷ್ಟ ಆಗ್ತಿತ್ತು. ನೋಡಿ ಎಂಥ ಸೌಂಡ್ ನೋಡಿ, ಕಾಣಿಸುತ್ತಾ? ಮಕ್ಕಳು, ಸ್ಕೂಲಿಗೆ ಊಟದ ಟೈಮ್ ಬಿಟ್ಟಿದ್ದಾರೆ, ಗಲಾಟೆ ಮಾಡ್ತಾ ಇದ್ದಾರೆ ಮಕ್ಕಳು ಆಗಿದ್ರೆ ಎಷ್ಟು ಚೆನ್ನಾಗಿರುತ್ತೆಲ್ಲ. ಅದೆಲ್ಲ ಲೈಫ್ ನಮ್ಮದು ಹೋಗ್ಬಿಡ್ತು, ಮತ್ತೆ ಬೇಕಂದ್ರೆ ಬರೋದಿಲ್ಲ ಸ್ಕೂಲ್ ಲೈಫೆಲ್ಲ. ನನಗೆ ಆ ಮಕ್ಕಳು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ನಾವು ಅದೇ ಥರ ಇದ್ವಿ, ಅದೇ ಥರ ಆಟ ಆಡ್ತಿದ್ವಿ, ಅದೇ ಥರ ಖುಷಿಯಾಗಿ ಇದ್ವಿ ಅಂತ. ಈಗೆಲ್ಲ ದೊಡ್ಡ ಆದಮೇಲೆ ಎಲ್ಲ ಸಂಸಾರದ ಜಂಜಾಟ, ಎಲ್ಲ ಕಷ್ಟಗಳು ಒಂದೊಂದು. ಆ ಮಕ್ಕಳ ಲೈಫ್ ಎಷ್ಟು ಖುಷಿ. ಬೆಂಡೆಕಾಯಿ ಫ್ರೈ ರೆಡಿಯಾಗಿದೆ. ಇವತ್ತು ಬನ್ನಿ ನಮ್ಮಲ್ಲಿ ಊಟಕ್ಕೆ ಏನಂತ ನೋಡೋಣ. ಕುಚ್ಚಲಕ್ಕಿ ಅನ್ನ, ನುಗ್ಗೆಕಾಯಿ ಸಾರು, ಆಮೇಲೆ ಬೆಂಡೆಕಾಯಿ ಫ್ರೈ, ಆಮೇಲೆ ಸೋಡಿಗೆ ಇದೆಯಲ್ಲ ಅದ್ರ ಪಲ್ಯ ಮತ್ತು ಮಜ್ಜಿಗೆ. ನೋಡಿ ಫ್ರೆಂಡ್ಸ್, ಯಾರು ಬಂದಿದ್ದಾರೆ? ಮಂಗಗಳು ಬಂದಿದ್ದಾವೆ ನೋಡಿ, ಮಂಗಗಳು. ತುಂಬ ಭಯಾನಕ ಮಂಗಗಳು ಇವ್ರು ನೋಡಿದ್ರೇ ಅಂಜಿಕೆ ಬರುತ್ತೆ. ಯಾಕಂದರೆ ನಮಗೇನು ಮಾಡೋದಿಲ್ಲ, ಆದರೆ ಇವು ಮಾಡೋ ಹಾನಿ ಇದೆಯಲ್ಲ ಯಾರಿಗೂ ಬೇಡ. ನಾವು ಒಂದಿನ ನೀರಿಲ್ದೇ ಈ ಮಂಗಗಳಿಂದ ನೀರಿಲ್ದೇ ಇದ್ದೇವೆ. ಒಂದಿನ ತುಂಬ ತೊಂದರೆ ಆಯಿತು ನಮಗೆ. ಮೇಲ್ಗಡೆ ಹೋಗೋದು ಸ್ಲ್ಯಾಬ್ ಮೇಲೆ, ಅಲ್ಲಿ ಸಿಂಟೆಕ್ಸ್ ಇದೆಯಲ್ಲ, ನೀರು ಹಾಕಿ ಅದ್ರ ಮೇಲೆ ಹೋಗಿ ಕೂತ್ಕೊಳ್ಳೋದು, ಆ ಪೈಪೆಲ್ಲ ಮುರಿಯೋದು. ಸುಮ್ಮನೆ ಕೂತ್ಕೊಳ್ತಾವ ಇಲ್ಲ, ಮಂಗಚೇಷ್ಟೆ ಮಾಡ್ತಾ ಕೂತ್ಕೊಳತ್ತೆ. ಸೊ ನಾನು ಊಟ ಮಾಡಿ ಸ್ವಲ್ಪ ಅಂಗಳದಲ್ಲಿ ತಿರುಗಾಡ್ಬೇಕು ಅಂದ್ಕೊಂಡೆ. ಮಂಗಗಳೆಲ್ಲ ಆ ಕಡೆ ಟವರ್ ಹತ್ರ ಹೋದ್ಮೇಲೆ ಸ್ವಲ್ಪ ತಿರುಗಾಡಿದೆ ಅಷ್ಟೇ. ಹಾಯ್, ನಮ್ಮ ಮನೆಯಾಗ ಬಂದು ಸ್ಕೂಲಿಂದ ಅವಳಿಗೆ ಚಪಾತಿ ಮಾಡಿಕೊಡ್ತೇನೆ. ಬೆಳಗ್ಗಿನ ಬಾಜಿ ಇದೆ, ಮಶ್ರೂಮ್ ಬಾಜಿ, ಇಷ್ಟೇ ಇದೆ, ಎಲ್ಲ ಖಾಲಿ. ಅವಳಿಗೆ ಚಪಾತಿ ಜೊತೆಗೆ ಭಾಜಿ ಓದುತ್ತಾ? ಹಾಂ, ಕಪ್ ತಗೊಂಡ ಸರ್, ಹಾಂ ಮಾಡಿಕೊಡ್ತೀನಿ ಅವಳಿಗೆ. ಅವಳಿಗೆ ಒಂದೇ ಸಾಕಂತೆ ಚಪಾತಿ. ಈಗ ದೇವರಿಗೆ ದೀಪ ಹಚ್ಚಿ ಭಜನೆ ಮಾಡೋ ಟೈಮ್ ನೋಡಿ. ಗುಡ್ ಈವ್ನಿಂಗ್ ಫ್ರೆಂಡ್ಸ್. ದೇವರ ದೀಪ ಹಚ್ಚಿ ಭಜನೆ ಎಲ್ಲ ಮಾಡಿ ಕಿಚನಿಗೆ ಬಂದೆ. ಆ್ಯಸ್ ಯೂಸಲ್ ಅನ್ನ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಹಾಲು ಇನ್ನೂ ಹೊರಗೆ ತೆಗೆದಿಲ್ಲ, ಫ್ರಿಜ್ಜಿಂದ ತೆಗಿಬೇಕು.
ನಾಳೆ ಇಡ್ಲಿ ಮಾಡ್ತಾ ಇದ್ದೀನಿ, ಇಡ್ಲಿ ಮತ್ತು ಸಾಂಬಾರು ಮಾಡ್ತಾ ಇದ್ದೀನಿ. ಸೊ ಸಾಂಬಾರನ್ನು ನಾನು ಯಾವಾಗಲೂ ಮೊದಲನೇ ದಿನವೇ ಮಾಡ್ಕೊಳ್ಳೋದು. ನಾಳೆ ಇಡ್ಲಿ ಮಾಡ್ತೀನಿ ಅಂದರೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ, ಸಾಂಬಾರು ಇವತ್ತು ರಾತ್ರಿ ಅಂದರೆ ಇವತ್ತೇ ಮಾಡೋದು. ಸೊ ನಾನೀಗ ಸಾಂಬಾರು ಮಾಡ್ಕೊತಾ ಇದ್ದೇನೆ. ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಬೇಳೆ ಕೂಡ ಬೇಯಿಸ್ತಿದ್ದೀನಿ ಕುಕ್ಕರಲ್ಲಿ. ಸೊ ಈಗ ಬೇಗ ಬೇಗ ಸಾಂಬಾರು ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಎಲ್ಲ ಕೆಲಸ ಮುಗೀತು, ಪಾತ್ರೆ ಎಲ್ಲ ತಿಕ್ಕಿ ಕಿಚನ್ ಕೌಂಟರ್ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಆಯಿತು. ಇಡ್ಲಿಗೆ ಹಿಟ್ಟೆಲ್ಲ ರುಬ್ಬಿ ಕೂಡ ಆಯಿತು. ಸಾಂಬಾರು ಕೂಡ ರೆಡಿ ಮಾಡಿ ಇಟ್ಟಿದ್ದೇನೆ. ನಾಳೆ ಇದಕ್ಕೆ ಒಂದು ಫ್ರೆಶ್ ಆಗಿ ಒಗ್ಗರಣೆ ಹಾಕಿಬಿಟ್ರಾಯಿತು ಸಾಂಬಾರಿಗೆ. ಹಾಂ ಕೈ ಗೊತ್ತಾ ಹಾಂ ವಚ್ ಪಾಪನ ಮನೆಗೆ ಮೊಬೈಲ್ ತಗೊಳ್ಳೋದೇ ಇಲ್ಲ ಈಗ. ಅವಳಿಗೆ ಸ್ಟ್ರಿಕ್ಟಾಗಿ ಹೇಳಿದ್ದಾರೆ ಶಾಲೆಯಲ್ಲಿ. ಹೌದು, ನಾವು ಮನೇಲೂ ಕೂಡ ಹೌದು, ಟಿ ವಿನೂ ನೋಡೋದಿಲ್ಲ, ಮೊಬೈಲು ನೋಡೋದಿಲ್ಲ, ಈಗೇನೂ ಇಲ್ಲ, ಓನ್ಲಿ ಸ್ಟಡಿ ಸ್ಟಡಿ ಸ್ಟಡಿ. 1 ವರ್ಷ ಕಷ್ಟಪಡಬೇಕಲ್ಲ. ಸೊ ಆಮೇಲೆ ಫ್ರೀ ಆಗಿರ್ಬೋದು. 10th ಅಂದರೆ ಮೇನ್ ಅಲ್ಲ ಎಲ್ಲದಕ್ಕೂ ಒಂದು ಅಡಿಗಲ್ಲು. ಸೊ ಹಾಗಾಗಿ ಅವಳು ಸ್ಟ್ರಿಕ್ಟಾಗಿ ಸ್ಟಡಿ ಮಾಡ್ತಾ ಇದ್ದಾಳೆ, ಮಾಡಲೇಬೇಕು. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಗುಡ್ ನೈಟ್, ಶುಭರಾತ್ರಿ.